ನೀವು ನೋಡ್ತಿದ್ದೀರಾ ಸ್ಟ್ರೀಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನನ್ನ ಜೊತೆ ಈಗ ಜಿನುಗೋ ಮಳೆಯ ಹೀರೋಯಿನಿ, ನಾಯಕಿ ನಟಿ ಈಗ ನಮ್ಮ ಸ್ಪಂದನ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ? ಆ್ಯಕ್ಚುಲಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ. ಎಲ್ಲರೂ ಹೇಳ್ತಾ ಇರೋ ಹಾಗೆ ಫಸ್ಟ್ ಒಂದ್ಸಲ ಹೋಗಿ ದೃಷ್ಟಿ ತಗೊಳ್ಳಿ ಅಂತ. ಥ್ಯಾಂಕ್ ಯು ಸೋ ಮಚ್, ಇಟ್ಸ್ ವೆರಿ ಸ್ವೀಟ್. ಹೇಳ್ತಾರಲ್ಲ, ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ. ನೀವು ಹೇಳ್ತಿದ್ದೀರಾ ಅಂದರೆ ನಿಮ್ಮ ಒಳ್ಳೆ ಮನಸ್ಸಿಂದ ಥ್ಯಾಂಕ್ ಯು. ಹೇಳಿ, ಜಿನುಗೋ ಮಳೆ ಬಗ್ಗೆ ಏನು ಅನಿಸುತ್ತೆ? ಇವತ್ತು ಸಾಂಗ್ ರಿಲೀಸ್ ಆಯಿತು, ಎಷ್ಟು ಖುಷಿಯಾಗಿದ್ದೀರಾ ಅಂತ? ತುಂಬ ಖುಷಿಯಾಗಿದ್ದೀನಿ. ರಿಲೀಸ್ ಆಗುವಾಗ ಗೊತ್ತಿರಲಿಲ್ಲ ಈ ಥರ ಒಂದು ಇವೆಂಟ್ ಮಾಡಿ ನಾವು ರಿಲೀಸ್ ಮಾಡ್ತೀವಿ ಅಥವಾ PRK ಆಡಿಯೋಲ್ ರಿಲೀಸ್ ಮಾಡ್ತೀವಿ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಮೊದಲನೇದಾಗಿ ಅಶ್ವಿನಿ ಮ್ಯಾಮ್ಗೆ ತುಂಬ ತುಂಬ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಮ್ಯೂಸಿಕ್ ಮಾಡೋ ಅವಿನಾಶ್ ಸರ್, ಅಂಕಿತಾ ಅವರು ಆ್ಯಂಡ್ ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ ಹೇಗಿತ್ತು ಅಂತ ತಿಳಿಸ್ಕೊಡಿ. ಓಕೆ, ಈಗ ನಿಮಗೆ ಈ ಒಂದು ಹಾಡು ರಿಲೀಸ್ ಆಗೋ ಟೈಮಲ್ಲಿ ಸುದೀಪ್ ಸರ್ ಅವರು ಕೂಡ ವಿಶ್ ಮಾಡಿದ್ರು. ಏನು ಅನಿಸುತ್ತೆ ಅಂತ? ತುಂಬ ಖುಷಿ ಆಗುತ್ತೆ. ಅಂದರೆ ನಾನು ಬಿಗ್ ಬಾಸಲ್ಲೂ ಹೇಳ್ತಿದ್ದೆ ಸರ್, ಇಟ್ಸ್ ಜಸ್ಟ್ ನೈಸ್. ನಿಮ್ಮ ಬಾಯಲ್ಲಿ ನಮ್ಮ ಹೆಸರು ಕೇಳೋಕ್ಕೇ ಇಟ್ಸ್ ವೆರಿ ನೈಸ್ ನಮಗೆ. ಯಾಕಂದರೆ ಅವರ ಸಿನಿಮಾಗಳನ್ನ ನೋಡಿ ನಾವು ಸಿನಿಮಾ ಮಾಡಬೇಕು ಅಥವಾ ಆರ್ಟಿಸ್ಟ್ ಆಗಬೇಕು ಅಂತ ಎಲ್ಲೋ ಕನ್ಸ್ಕೊಂಡಿದ್ದು. ಸೊ ಅವರು ಇವತ್ತು ನಮ್ಮ ಒಂದು ಪ್ರಾಜೆಕ್ಟ್ಗೆ, ನಮ್ಮ ಒಂದು ಅಟೆಂಪ್ಟಿಗೆ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ. ಅಂದರೆ ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿ ಇಸ್ ಬ್ಲೆಸ್ಡ್. ಸುದೀಪ್ ಸರ್ ನಮ್ಮ ಇಂಡಸ್ಟ್ರಿಯಲ್ಲಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಹಾಗೆ ಅನಿಸೋದು. ಸೊ ಥ್ಯಾಂಕ್ ಯು ಸರ್. ನೀವು ಆಫ್ಟರ್ ಬಿಗ್ ಬಾಸ್ ಎಷ್ಟು ಬ್ಯುಸಿ ಆಗಿದ್ದಾರೆ ಸ್ಪಂದನ ಅವರು ಅಂತ? ತುಂಬ ಏನು ಬ್ಯುಸಿ ಆಗಿಲ್ಲ. ಐ ಥಿಂಕ್ ಐ ಆಮ್ ಮ್ಯಾನೇಜಿಂಗ್. ಬಟ್ ತುಂಬ ಜನನ ಮಾತಾಡ್ಸೋಕ್ಕೆ ಸಿಗ್ತಿದೆ ಎಲ್ಲ ಕಡೆ. ಬೇರೆ ಬೇರೆ ಊರುಗಳಿಗೆ ನಾನು ಕೋಲಾರ ಹೋಗಿರಲಿಲ್ಲ. ನಾನು ಯಾವಾಗಲೂ ಕೋಲಾರ ಹೋಗಿದ್ದೆ ಆ್ಯಂಡ್ ನಾರ್ತ್ ಕರ್ನಾಟಕ ಸೈಡ್ ಹೋಗಿರಲಿಲ್ಲ ಅಷ್ಟು. ಸೊ ಅಲ್ಲಿ ಯಾವುದೋ ಒಂದು ಇವೆಂಟಿಗೆ ಹೋಗಿದ್ದೆ. ಸೊ ಆ ಥರ ತುಂಬ ಜನನ ನೋಡೋಕ್ಕೆ ಅಥವಾ ಆ ಊರನ್ನು ನೋಡೋಕ್ಕೆ ಸಿಗ್ತಿದೆ ಇವಾಗ. ಅದಕ್ಕೂ ಥ್ಯಾಂಕ್ ಯು. ಜಿನುಗೋ ಮಳೆಯಲ್ಲಿ ನಿಮ್ಮ ಮತ್ತು ಧನುಷ್ ಅವರ ಪೇರ್ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಸೊ ನೀವಿಬ್ಬರು ಕೂಡ ಮೊದಲಿಂದನೂ ಕೂಡ ಫ್ರೆಂಡ್ಸ್ ಆಗಿ ಇದ್ದವರು. ಸೊ ಏನು ಅನಿಸುತ್ತೆ ಧನುಷ್ ಅವರು? ಖುಷಿ ಆಗುತ್ತೆ. ಆ್ಯಂಡ್ ಅವನು ಕೂಡ ಸೀರಿಯಲ್ ಮಾಡ್ತಿದ್ದ. ಆ್ಯಂಡ್ ಸೀರಿಯಲ್ ಮಾಡುವಾಗೆಲ್ಲ ನಾವು ತುಂಬ ಎಂಜಾಯ್ ಮಾಡ್ತೀವಿ ಸೀರಿಯಲ್ ಮಾಡೋದನ್ನ. ಆ್ಯಂಡ್ ಬಟ್ ಸೀರಿಯಲ್ ಮಾಡೋ ಎಲ್ಲ ಆರ್ಟಿಸ್ಟ್ಗೂ ಒಂದು ದೊಡ್ಡ ಸ್ಕ್ರೀನಲ್ಲಿ ನಾವು ನೋಡಬೇಕು ಅಥವಾ ಟ್ರೈ ಮಾಡಬೇಕು, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಟ್ರೈ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆ್ಯಂಡ್ ಅವನು ಅದೇ ಥರ ಆಸ್ಪೈರ್ ಮಾಡ್ತಾನೆ ಆ್ಯಕ್ಟ್ ಮಾಡಬೇಕು ಅಂತ. ಸೊ ಖುಷಿ ಆಗುತ್ತೆ ನನಗೆ. ಐ ಫೀಲ್ ವೆರಿ ಹ್ಯಾಪಿ. ಇವತ್ತು ನಿಮ್ಮ ಸಾಂಗ್ ರಿಲೀಸ್ಗೆ ತುಂಬ ಜನ ಬಂದಿದ್ದಾರೆ, ನಿಮ್ಮ ಫ್ರೆಂಡ್ಸ್ ನಿಮಗೆ ವಿಶ್ ಮಾಡೋದಕ್ಕೆ. ಅವರಿಗೆಲ್ಲ ಏನು ಹೇಳ್ತೀರಾ? ಥ್ಯಾಂಕ್ ಯು. ಋತ್ವಿಕ್ ಬಂದಿಯಾನೆ, ಮಧು, ರಕ್ಷಿತ್ ಬಂದಿಯಾನೆ. ಆ್ಯಂಡ್ ನನ್ನ ಆನ್ ಸ್ಕ್ರೀನ್ ನನ್ನ ತಮ್ಮನ ಕ್ಯಾರೆಕ್ಟರ್ ಮಾಡ್ತಿದ್ದ. ಬಟ್ ಹಿ ಈಸ್ ಕಮ್ ಹಿಯರ್ ನಂಗೆ ಸಪೋರ್ಟ್ ಮಾಡೋಕ್ಕೆ. ರಾಜ್, ಎವ್ರಿಬಡಿ ಥ್ಯಾಂಕ್ ಯು. ಲೈಕ್ ಒಬ್ರಿಗೊಬ್ರು ನಾವು ಸಪೋರ್ಟ್ ಮಾಡಬೇಕು ಸೊ ದ್ಯಾಟ್ ಅದು ರೀಚ್ ಆಗುತ್ತೆ ಅಂತ. ಆ್ಯಂಡ್ ಆನ್ಲೈನಲ್ಲಿ ಕೂಡ ಸುಮಾರು ಜನ ಅದೇ ಮೆನ್ಷನ್ ಅಥವಾ ಶೇರ್ ಮಾಡ್ತಾರೆ. ಸೊ ಅವ್ರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ. ಈಗ ಬಿಗ್ ಬಾಸ್ ಅಂತ ಬಂದಾಗ ಅಲ್ಲಿ ನಿಮ್ಮ 4 ಜನರ ಬಾಂಡಿಂಗ್ ತುಂಬ ಇಷ್ಟ ಆಗಿತ್ತು ಜನರಿಗೆ. ಅಭಿಯ ಅವರಾಗಿರ್ಬೋದು, ಧನುಷ್ ಅವರಾಗಿರ್ಬೋದು, ಕಾವ್ಯ ಅವರು, ಮತ್ತು ನಿಮ್ಮ 4 ಜನರ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ಸೊ ಈಗಲೂ ಹಾಗೆ ಟಚ್ಚಲ್ಲಿದ್ದೀರಾ ಹೇಗೆ ಅಂತ? ಅಂದರೆ ಇವಾಗ ಆಬ್ವಿಯಸ್ಲಿ ನಾವು ಕಾರ್ಯಕ್ರಮಗಳಲ್ಲಿ ಸಿಗೋ ಥರ ಆಗಿದೆ. ಹೀಗೆ ಇರಲಿ. ಐ ವಿಶ್ ಎಲ್ಲರೂ ಬ್ಯುಸಿಯಾಗಿರಲಿ ಅಂತ. ಬಟ್ ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ಲವ್ ಎಲ್ಲರ ಮೇಲೂ ಇರುತ್ತೆ. ಲೈಕ್ ಇವಾಗ ನೋಡ್ತಿರ್ತೀರ ನೀವು, ನಾನು ಕಾವ್ಯ ಒಂದು ಫೋಟೋಶೂಟ್ ಮಾಡಿಸಿದ್ದೆ. ದ್ಯಾಟ್ ವಾಸ್ ಆಲ್ಸೋ ಫಾರ್ ಶೋ. ನಾವು ಹಾಗೆ ಹೋಗಿ ಸಿಗೋಕ್ಕೆ ಆಗ್ತಿಲ್ಲ. ನಾವು ಅದೇ ಹೇಳ್ತಿಲ್ಲ, ನಿನ್ನ ಥಿಂಗ್ಸ್ ಎಲ್ಲ ಇನ್ನೂ ನನ್ನ ಹತ್ರನೇ ಇದೆ ಕೊಡಬೇಕು ಅಂತ. ಬಟ್ ಸ್ಟಿಲ್ ಬ್ಯುಸಿಯಾಗಿರಲಿ ಅವಳು, ಎಲ್ಲರೂ. ಬಟ್ ಆ ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ಲವ್ ಹಂಗೆ ಇದೆ. ಎಲ್ಲ ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಷ್ಟು ಜನರ ಜೊತೆ ಒಳ್ಳೆ ಒಡನಾಟ ಇದೆಯಾ ಅಂತ? ಅದೇ ಹೌದು. ಅಂದರೆ ನೀವು ನೋಡಿರೋ ಹಾಗೆ ನಂಗೆ ಮನೇಲೂ ಏನಷ್ಟು ಎನಿಮಿಟಿ ಥರ ಯಾರ ಜೊತೆನೂ ಇರಲಿಲ್ಲ. ಐ ಆಮ್ ನಾಟ್ ಅಂದರೆ ಅಷ್ಟು ಎಕ್ಸ್ಪ್ರೆಸಿವ್ ಇಲ್ವಾ ಅಂತನೋ ಅಥವಾ ನಾನು ಅಷ್ಟು ಕೋಪ ಮಾಡ್ಕೊಳ್ಳೋಲ್ವೋ ಗೊತ್ತಿಲ್ಲ ನನಗೆ. ಬಟ್ ನನಗೆ ಐ ಫೀಲ್ ಹ್ಯಾಪಿ. ಇನ್ ಪರ್ಸನ್ ಮಾತಾಡ್ಸೋಕ್ಕೆ ಆಗದೆ ಇರ್ಬೋದು, ಬಟ್ ಎಲ್ಲರದು ಪ್ರಾಜೆಕ್ಟ್ಸು, ಅಪ್ಡೇಟ್ಸು ಒಬ್ವಿಯಸ್ಲಿ ನೀವುಗಳೆಲ್ಲ ಕೊಡ್ತಿರ್ತೀರ. ಸೊ ನೋಡ್ತಿರ್ತೀರಿ, ಖುಷಿಯಾಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಹೇಳೋದಾದರೆ ಏನಾದರೂ ಬೇರೆ ಸಿನಿಮಾಗಳು ಮಾಡ್ತಾ ಇದ್ರಾ, ಸೀರಿಯಲ್ಸ್ಗಳು ಮಾಡ್ತಾ ಇದ್ರಾ? ಅಂದರೆ ಎರಡೂ ಆ್ಯಕ್ಚುಲಿ ನಾನು ಕತೆ ಕೇಳಿದ್ದೀನಿ, ಸಿನಿಮಾಗೂ ಕೇಳಿದ್ದೀನಿ. ಬಟ್ ಐ ಡೋಂಟ್ ನೋ ಯಾವುದು ನನಗೆ ಬರುತ್ತೆ, ಯಾವ ಕ್ಯಾರೆಕ್ಟರ್ ನನ್ನ ಹೆಸರಲ್ಲಿ ಬರೆದಿರುತ್ತೆ ಅದು ನಂಗೆ ಸಿಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಅದು
ಬರುತ್ತೆ. ಆದಷ್ಟು ಬೇಗ ಪ್ಲ್ಯಾಟ್ಫಾರ್ಮ್ಗಿಂತ ಐ ಥಿಂಕ್ ಐ ವಿಲ್ ಕಮ್ ಅಪ್ ವಿತ್ ಅ ವೆರಿ ಗುಡ್ ರೋಲ್, ಬಿ ಇಟ್ ಸೀರಿಯಲ್ ಆರ್ ಸಿನಿಮಾ. ಆದಷ್ಟು ಬೇಗ ತೆರೆ ಮೇಲೆ ಬರ್ತೀನಿ. ಓಕೆ, ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಗಿಲ್ಲಿ ಅವರು. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಐ ಫೀಲ್ ಹ್ಯಾಪಿ, ಖುಷಿ ಆಗುತ್ತೆ. ಐ ಮೀನ್ ಒಂದು ಜರ್ನಿ ಇದೆ ಆ್ಯಂಡ್ ಅವನಿಗೆ ಆ ಕಪ್ ಏನು ಸಿಕ್ಕಿದೆ ಅದು ನನಗನ್ಸುತ್ತೆ ಬರೀ ಆ 112 ಡೇಸ್ ಏನಿದೆ ಅದಕ್ಕಲ್ಲ, ದ ಎಂಟೈರ್ ಜರ್ನಿ, ಒಂದು ವರ್ಷಗಳ ಜರ್ನಿ ಇದೆ. ಸೊ ಅದಕ್ಕೆ ಅದು ಸಿಕ್ಕಿರೋದು ಆ್ಯಂಡ್ ಹಿ ಡಿಸರ್ವ್ಸ್ ಇಟ್ ಆಲ್ಸೋ. ಖುಷಿ ಆಗುತ್ತೆ. ಬರಲಿ, ಅವ್ನಿಗೆ ನೆನ್ನೆ ರೇಗಿಸ್ತಿದೆ ನಾನು ನೆಕ್ಸ್ಟ್ ನೆಟ್ಫ್ಲಿಕ್ಸಲ್ಲಿ ಮಾಡ್ತೀನೋ ಅಂತ. ಸೊ ಆ ಥರನೇ ಮಾಡುವಾಗಲಿ ಅಂತ ವಿಶ್ ಮಾಡ್ತೀನಿ ಅಷ್ಟೇ. ನೀವು ಬಿಗ್ ಬಾಸ್ ಸೀಸನ್ ಕಂಟೆಸ್ಟೆಂಟ್ಸ್ಗಳು ಯಾರಿಗೂ ಹೇಳಿಲ್ವಾ ಅಂತ ಈ ಕಾರ್ಯಕ್ರಮಕ್ಕೆ? ಅಂದರೆ ಎಲ್ಲರೂ ಒಂದೊಂದು ಕಡೆ ಬ್ಯುಸಿ ಇದ್ದಾರೆ, ದ್ಯಾಟ್ ಈಸ್ ದ ಪಾಯಿಂಟ್. ಎಸ್, ಬಿಕಾಸ್ ನಾನು ರೀಸೆಂಟ್ಲಿ ಮೀಟ್ ಮಾಡಿದಾಗಲೂ ಎವ್ರಿಬಡಿ ಈಸ್ ಬ್ಯುಸಿ ಆ್ಯಂಡ್ ನಾವು ಇದು ರಿಲೀಸ್ನ ನಮ್ಮ ಟೀಮ್ ಅವರು ಸಿನಿಮಾಗೆ ಪಿಚ್ ಮಾಡಬೇಕು ಅಂತೆಲ್ಲ ಐಡಿಯಾಸ್ ಇದೆ ಅವರಿಗೆ. ಸೊ ಅದಕ್ಕೆ ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತ ಈ ಡೇಟ್ನ ಪಿಕ್ ಮಾಡಿದ್ದು. ಯಾ, ಈ ಒಂದು ಏನೋ ಆಲ್ಬಮ್ ಸಾಂಗ್ ಇದೆ, PRK ಪ್ರೊಡಕ್ಷನ್ ಅಂಡರಲ್ಲಿ ಬರುವಂಥದ್ದು, ಎಷ್ಟು ಖುಷಿ ಇದೆ? ಎಸ್, ನಾನು ಸ್ಟಾರ್ಟಿಂಗಲ್ಲಿ ಅದೇ ಹೇಳಿದ್ದು, ವೆರಿ ಗ್ಲ್ಯಾಡ್. ಅಶ್ವಿನಿ ಮ್ಯಾಮ್ ಅವರು ಇಷ್ಟಪಟ್ಟರು ತೋರಿಸಿದ ತಕ್ಷಣ ಅಂತ ಹೇಳಿದರು. ಆ್ಯಂಡ್ PRK ಆಡಿಯೋ ರಿಲೀಸ್ ಆಗ್ತಿದೆ. ಎಲ್ಲರಿಗೂ ನಿಜವಾಗ್ಲೂ ಕಮಿಂಗ್ ಫ್ರಮ್ ನೋವೇರ್ ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ನಮ್ಗೆ ಈ ಥರದ್ದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ನಮಗೆ ಗೊತ್ತಿರಲ್ಲ ಇಂಡಸ್ಟ್ರಿಯಲ್ಲಿ ಏನು ಮಾಡಬೇಕು, ವಾಟ್ ಟು ಡೂ, ಶೋಸ್ ಮಾಡ್ಕೊಂಡು ಹೋಗಬೇಕಾ, ಈ ಥರ ಏನೋ ಪ್ರಾಜೆಕ್ಟ್ಸ್ ಮಾಡಬೇಕಾ, ಏನೂ ನಮ್ಗೆ ಐಡಿಯಾ ಇರಲಿಲ್ಲ. ಸೊ ಈ ಥರ ನಮ್ಮ ಸುದೀಪ್ ಸರ್ ಥರ, ಅಶ್ವಿನಿ ಮ್ಯಾಮ್ ಥರ, ಈ ಥರ PRK ಆಡಿಯೋ ಲೇಬಲ್ ಥರ ಅವ್ರ ಮುಂದೆ ಬಂದು ನಮಗೆ ಸಪೋರ್ಟ್ ಮಾಡಿದಾಗ ಐ ಥಿಂಕ್ ನಮ್ಮ ಧೈರ್ಯ ಕೂಡ ಇನ್ನೂ ಜಾಸ್ತಿ ಆಗುತ್ತೆ ಟು ಡೂ ಗುಡ್ ಮೋರ್ ಕಾಂಟೆಂಟ್ ಅಷ್ಟೇ. ಒಂದು ಮಾತಿದೆ, ಸಿನಿಮಾ ನೋಡೋದಕ್ಕೆ ಜನ ಬರ್ತಿಲ್ಲ, ಅದನ್ನು ಬರ್ತಿಲ್ಲ ಅಂತ. ಸೊ ಏನು ಅನ್ಸುತ್ತೆ ನಿಮಗೆ? ಐ ಥಿಂಕ್ ಯಾರೋ ಒಬ್ಬರು ಒಂದು ಸಾಂಗ್ ರಿಲೀಸ್ ಮಾಡ್ತಾರೆ, ಏನೋ ಟ್ರೇಲರ್ ಬರುತ್ತೆ, ಇನ್ನೇನೋ ಬರುತ್ತೆ, ಆವಾಗ ನೀವು ಜಾಸ್ತಿ ಅದಕ್ಕೆ ಎನ್ಕರೇಜ್ ಮಾಡಿ. ನಿಮ್ಗೆ ಇಷ್ಟ ಇದೆ, ಪ್ರಾಜೆಕ್ಟ್ ಹೇಗಿದೆ ಅನ್ನೋದನ್ನ ಹೇಳಿ ತಿಳಿಸಿ. ಅದ್ರ ಬದಲು ಅದು ಮಾಡೋವರೆಗೂ ಐ ಥಿಂಕ್ ನಮಗೂ ಧೈರ್ಯ ಬರಲ್ಲ. ಜಸ್ಟ್ ನಮ್ಮ ಇಂಡಸ್ಟ್ರೀಲಿ ಇಲ್ಲ ಅನ್ನೋದ್ರ ಬದಲು ಶಾರ್ಟ್ ಮೂವಿ ಆಗಿದ್ದು ಪರವಾಗಿಲ್ಲ, ಪ್ಲೀಸ್ ಅದಕ್ಕೆ ಸಪೋರ್ಟ್ ಮಾಡಿ. ನಾವು ಒಂದು ಸ್ಟೆಪ್ ಮಾಡಬೇಕು, ಬಿಕಾಸ್ ಆವಾಗಲೇ ನಮ್ಮಂಥ ಎಷ್ಟೋ ಜನಕ್ಕೆ ಒಂದು ಧೈರ್ಯ ಬರೋದು. ಸೊ ಈಗ ಸ್ಪಂದನ ಅವರು ಬ್ಯಾಡ್ ಕಮೆಂಟ್ಸ್ ಅಥವಾ ಏನೋ ಕಾಂಟ್ರವರ್ಷಿಯಲ್ ಆದಾಗ ಯಾವ ರೀತಿ ಅದನ್ನು ಎಕ್ಸೆಪ್ಟ್ ಮಾಡ್ತೀರಿ? ನಾನು ತುಂಬ ಕಡಿಮೆ ಆ ಥರ ಆಗಿರೋದು. ಐ ಫೀಲ್ ವೆರಿ ಬ್ಲೆಸ್ಡ್. ನನಗೆ ಸೋಷಿಯಲ್ ಮೀಡಿಯಾ ಇಸ್ ಬೀನ್ ವೆರಿ ಕೈಂಡ್. ನೆಗೆಟಿವಿಟಿ ನಂಗೆ ಅಷ್ಟು ಲೈಕ್ ನಾನು ಫೇಸ್ ಮಾಡಿಲ್ಲ ಅಂತ ಅನಿಸುತ್ತೆ. ಐ ಜಸ್ಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಷ್ಟ ಆದರೆ ಕಮೆಂಟ್ ಮಾಡಿ. ಅದು ಹೇಳ್ತಾರಲ್ಲ, ಆದರೆ ಒಳ್ಳೇದು ಮಾತಾಡಿ, ಇಲ್ಲಾಂದರೆ ಮಾತಾಡಬೇಡಿ ಅಂತ, ಆ ಥರ. ಬಟ್ ನಂಗೆ ಐ ಆಮ್ ಓಕೆ ವಿತ್ ಇಟ್. ನಾನು ಟು ಸರ್ಟನ್ ಎಕ್ಸ್ಟೆಂಟ್ ನನ್ನ ಬಗ್ಗೆ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಮಾಡಬೇಕಾದ್ರೆ ಓಕೆ. ಯಾಕೆಂದರೆ ನಾನು ಪಬ್ಲಿಕ್ ಫೇಸ್ ಆಗಿರೋದ್ರಿಂದ ಐ ಆಮ್ ಅ ಲಿಟಲ್ ಓಕೆ. ಬಟ್ ಕಾಮೆಂಟ್ಸು ನಮ್ಮ ಅಮ್ಮ ಆಗಿರಲಿ, ನನಗೊಂದು ಫ್ಯಾಮಿಲಿ ಇದೆ, ಅವರು ಓದೋಕ್ಕೆ ಮುಜುಗರ ಆಗೋ ಥರ ಕಾಮೆಂಟ್ ಮಾಡಿದಾಗ ನಂಗೆ ಬೇಜಾರಾಗುತ್ತೆ. ಐ ಗೆಟ್ ಅಪ್ಸೆಟ್. ಅಲ್ಲಿ ಇಲ್ಲ ಅಂದರೆ ಐಮ್ ಫೈನ್. ಎಸ್, ಈಗ ಇದರಲ್ಲೂ ಕೂಡ ಆಲ್ಬಮ್ ಸಾಂಗ್ಸಲ್ಲೂ ಕೂಡ ನೀವು ಮುದ್ದಾಗಿ ಸೀರಿಯಲ್ ತುಂಬ ಮುದ್ದಾಗಿ ಕಾಣಿಸ್ತೀರಾ. ಸೊ ನಿಮ್ಮ ಡ್ರೆಸ್ಸಿಂಗ್ ಆಯ್ಕೆಗಳು ಹೇಗಿರುತ್ತೆ? ನಾನು ಆ್ಯಕ್ಚುಲಿ ನನ್ನ ಸ್ಯಾರಿಯಲ್ಲಿ ಇಷ್ಟು ಕಂಫರ್ಟಬಲ್ ಆಗಿರ್ಬೋದಾ ಅಂತಲೇ ನನಗೆ ಗೊತ್ತಿರಲಿಲ್ಲ. ನಮ್ಮಮ್ಮ ಆ್ಯಕ್ಚುಲಿ ಫಂಕ್ಷನ್ ಹೋಗಿ ಬಂದ ತಕ್ಷಣ ಸ್ಯಾರಿ ಚೇಂಜ್ ಮಾಡಿಬಿಡ್ತಾರೆ. ಐ ಹ್ಯಾವ್ ಸೀನ್ ಮೆನಿ ಪೀಪಲ್ ಲೈಕ್ ದ್ಯಾಟ್. ಬಟ್ ಐ ಆಮ್ ಓಕೆ, ಇಡೀ ದಿನ ನಾನು ಸ್ಯಾರಿಲಿ ಇರ್ತೀನಿ, ಅಷ್ಟು ಕಂಫರ್ಟಬಲ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ನಂಗೆ ಇಷ್ಟ ಒಂಥರ ಇಂಡಿಯನ್ನೆಸ್ ಆಗಿರ್ಬೋದು. ಒಂದು ಹುಡುಗಿಯ ಅಂದ ಜಾಸ್ತಿ ಆಗೋಗಿ ಸೀರೆ ಕಾರಣ ಅನಿಸುತ್ತೆ. ಸೊ ಐ ಲೈಕ್ ನಾನು ಆಲ್ಬಮ್ ಸಾಂಗ್ಲು ಸೀರೆಯಲ್ಲೇ ಕಾಣಿಸ್ಕೊಂಡಿರೋದು. ಬ್ಯೂಟಿ ಸೀಕ್ರೆಟ್ಸ್ ಏನಾದರೂ ಇದೆಯಾ? ಏನೂ ಇಲ್ಲ. ಐ ಥಿಂಕ್ ಏನು ಹೇಳಿ, ಐ ಆಮ್ ನಾಟ್ ದಟ್ ಬ್ಯೂಟಿಫುಲ್. ಬಟ್ ಅದೇ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ, ಐ ಥಿಂಕ್ ಯಾರೋ ಒಬ್ರನ್ನ ಅಪ್ರಿಷಿಯೇಟ್ ಮಾಡ್ತೀವಿ ಅಂದರೆ ಆ ಒಳ್ಳೆ ಗುಣ ನಿಮ್ಮಲ್ಲಿದೆ ಅಂತ. ಸೊ ಐ ಥಿಂಕ್ ದ್ಯಾಟ್ಸ್ ಆಲ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ, ಇನ್ನೂ ಸಕ್ಸಸ್ ಆಗಲಿ, ಹಲವಾರು ಸಿನಿಮಾಗಳು ಪ್ರಾಜೆಕ್ಟ್ಸ್ಗಳು ನಿಮ್ದಾಗಲಿ ಅಂತ ಹೇಳ್ತಾ. ಓಕೆ, ಇದಾಗಿತ್ತು ಸ್ಪಂದನ ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಕಲಾನ್ವಿತಾ ಜೈನ್, ಸ್ಟೇಟ್ ನ್ಯೂಸ್ .live ಬೆಂಗಳೂರು.